ನೋಡಿ, ವಕ್ಫ್ ಬಿಲ್ನ ನಾವು ಬಹಳ ಹಿಂದೆನೆ ಬದಲಾಯಿಸಬೇಕಾಗಿತ್ತು. ಅಂದ್ರೆ ಅದಕ್ಕೆ ಒಂದು ಅಭಿಪ್ರಾಯವನ್ನ ರೂಪಿಸುವಂತ ಅವಶ್ಯಕತೆ ಇತ್ತು. ಅದಕ್ಕಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಮಾಡಿತು. ಅದರಲ್ಲಿ ದೇಶದಾದ್ಯಂತ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದ್ವಿ. ದೇಶದಾದ್ಯಂತ ಅಭಿಪ್ರಾಯ ಸಂಗ್ರಹ ಮಾಡಿ ಅದರಲ್ಲಿ ನ್ಯೂನ್ಯತೆಗಳೇನಿತ್ತು, ಯಾವುದೇ ಆಸ್ತಿಯನ್ನು ಆ ವಕ್ತು ನಂದು ಅಂತ ಡಿಕ್ಲೇರ್ ಮಾಡಬಹುದಾಗಿತ್ತು. ಅದನ್ನ ಯಾವುದೇ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡುವಂತ ಅಧಿಕಾರ ಇರಲಿಲ್ಲ. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ. ಇದು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಕಾನ್ಸ್ಟಿಟ್ಯೂಷನ್ ನಲ್ಲಿ ಜುಡಿಷಿಯರಿ ಪರಮೋಚ್ಚ, ಯಾವುದನ್ನ ಬೇಕಾದ್ರೂ ಅವ್ರು ಪ್ರಶ್ನೆ ಮಾಡಬಹುದಾಗಿತ್ತು. ಇದನ್ನೇ ತಿದ್ದದಂತ ಕಾನೂನು ಸಂವಿಧಾನಾತ್ಮಕವಾಗಿಲ್ಲ ಅಂತ ಹೇಳಿ ಅದರಲ್ಲಿ ಇದ್ದಂತಹ ಸೆಕ್ಷನ್ 40 ಈ ಅಧಿಕಾರವನ್ನು ಕೊಟ್ಟಿತ್ತು. ಅದನ್ನ ರದ್ದುಗೊಳಿಸಿ ಇವತ್ತು ಏನು ಅಮೆಂಡ್ಮೆಂಟ್ ನ ತಂದಿದ್ದೀವಿ ಅದನ್ನ ಸ್ವಾಗತ ಮಾಡ್ತೀನಿ. ಇದು 100% ಕಾನ್ಸ್ಟಿಟ್ಯೂಷನಲ್. ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಮತವನ್ನ ಹೇಳ್ತಾರೆ ಅನ್ನುವಂತ ಅಭಿಪ್ರಾಯ ನನಗಿದೆ. ಮತ್ತೆ ಅದ್ರ ಬಗ್ಗೆ ಏನು ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೋ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಮುಸಲ್ಮಾನರು. ಅಂದ್ರೆ ಒಂದು ವಕ್ತಾಸ್ತಿ ಇರೋಂಥದ್ದು ಅದರಲ್ಲಿರುವಂತ ಕೆಳಸ್ತರದ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ, ಜನಕ್ಕೆ ತೊಂದರೆ ಕೊಡಬೇಕು, ಯಾವುದೇ ಆಸ್ತಿಯನ್ನ ವಕ್ತ್ ಅಂತೇಳಿ ಬಳಸಬೇಕು ಅನ್ನುವಂಥದ್ದಲ್ಲ. ಹಾಗಾಗಿ ಆ ಸೆಕ್ಷನ್ 40 ಅಮೆಂಡ್ಮೆಂಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂತದ್ದು, ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಕೊಟ್ಟಿರೋದು ಸರಿ ಇದೆ. ಇದು ಸ್ವಾಗತಾರ್ಹ. ಇಂಗ್ಲಿಷ್ ನಲ್ಲಿ ಬೇಕಾ? See, the work bill that has been amended today is most welcome. This should have been done a long ago, but a joint parliamentary committee was made to go into all the details, and the opinion was taken throughout the country, and in that opinion it was very clear that the Waqf board cannot declare any property as its own by using sweeping powers. That's why section 40 has been amended today, and it is most welcome, and it has to be in that way because it has to be questioned in court of law. In our constitution, judiciary has got sweeping powers. Anything can be questioned in judiciary, and it is right that we have given powers to judiciary, and at the same time even the district commissioner can look into that, and he has been given the power to say whether the property belongs to Waqf or not, which can also be questioned from lower court to higher judiciary, that is Supreme Court. I welcome this, and this is a very good move for the upliftment of the entire society, particularly downtrodden Muslim community. ನೋಡಿ, ವಕ್ಫ್ ಬಿಲ್ನ ನಾವು ಬಹಳ ಹಿಂದೆನೆ ಬದಲಾಯಿಸಬೇಕಾಗಿತ್ತು. ಅಂದ್ರೆ ಅದಕ್ಕೆ ಒಂದು ಅಭಿಪ್ರಾಯವನ್ನ ರೂಪಿಸುವಂತ ಅವಶ್ಯಕತೆ ಇತ್ತು. ಅದಕ್ಕಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಮಾಡಿತು. ಅದರಲ್ಲಿ ದೇಶದಾದ್ಯಂತ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದ್ವಿ. ದೇಶದಾದ್ಯಂತ ಅಭಿಪ್ರಾಯ ಸಂಗ್ರಹ ಮಾಡಿ ಅದರಲ್ಲಿ ನ್ಯೂನ್ಯತೆಗಳೇನಿತ್ತು, ಯಾವುದೇ ಆಸ್ತಿಯನ್ನು ಆ ವಕ್ತು ನಂದು ಅಂತ ಡಿಕ್ಲೇರ್ ಮಾಡಬಹುದಾಗಿತ್ತು. ಅದನ್ನ ಯಾವುದೇ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡುವಂತ ಅಧಿಕಾರ ಇರಲಿಲ್ಲ. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ. ಇದು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಕಾನ್ಸ್ಟಿಟ್ಯೂಷನ್ ನಲ್ಲಿ ಜುಡಿಷಿಯರಿ ಪರಮೋಚ್ಚ, ಯಾವುದನ್ನ ಬೇಕಾದ್ರೂ ಅವ್ರು ಪ್ರಶ್ನೆ ಮಾಡಬಹುದಾಗಿತ್ತು. ಇದನ್ನೇ ತಿದ್ದದಂತ ಕಾನೂನು ಸಂವಿಧಾನಾತ್ಮಕವಾಗಿಲ್ಲ ಅಂತ ಹೇಳಿ ಅದರಲ್ಲಿ ಇದ್ದಂತಹ ಸೆಕ್ಷನ್ 40 ಈ ಅಧಿಕಾರವನ್ನು ಕೊಟ್ಟಿತ್ತು. ಅದನ್ನ ರದ್ದುಗೊಳಿಸಿ ಇವತ್ತು ಏನು ಅಮೆಂಡ್ಮೆಂಟ್ ನ ತಂದಿದ್ದೀವಿ ಅದನ್ನ ಸ್ವಾಗತ ಮಾಡ್ತೀನಿ. ಇದು 100% ಕಾನ್ಸ್ಟಿಟ್ಯೂಷನಲ್. ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಮತವನ್ನ ಹೇಳ್ತಾರೆ ಅನ್ನುವಂತ ಅಭಿಪ್ರಾಯ ನನಗಿದೆ. ಮತ್ತೆ ಅದ್ರ ಬಗ್ಗೆ ಏನು ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೋ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಮುಸಲ್ಮಾನರು. ಅಂದ್ರೆ ಒಂದು ವಕ್ತಾಸ್ತಿ ಇರೋಂಥದ್ದು ಅದರಲ್ಲಿರುವಂತ ಕೆಳಸ್ತರದ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ, ಜನಕ್ಕೆ ತೊಂದರೆ ಕೊಡಬೇಕು, ಯಾವುದೇ ಆಸ್ತಿಯನ್ನ ವಕ್ತ್ ಅಂತೇಳಿ ಬಳಸಬೇಕು ಅನ್ನುವಂಥದ್ದಲ್ಲ. ಹಾಗಾಗಿ ಆ ಸೆಕ್ಷನ್ 40 ಅಮೆಂಡ್ಮೆಂಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂತದ್ದು, ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಕೊಟ್ಟಿರೋದು ಸರಿ ಇದೆ. ಇದು ಸ್ವಾಗತಾರ್ಹ. ಇಂಗ್ಲಿಷ್ ನಲ್ಲಿ ಬೇಕಾ? See, the work bill that has been amended today is most welcome. This should have been done a long ago, but a joint parliamentary committee was made to go into all the details, and the opinion was taken throughout the country, and in that opinion it was very clear that
Waqf board cannot declare any property as its own by using sweeping powers. That's why section 40 has been amended today, and it is most welcome, and it has to be in that way because it has to be questioned in court of law. In our constitution, judiciary has got sweeping powers. Anything can be questioned in judiciary, and it is right that we have given powers to judiciary, and at the same time even the district commissioner can look into that, and he has been given the power to say whether the property belongs to Waqf or not, which can also be questioned from lower court to higher judiciary, that is Supreme Court. I welcome this, and this is a very good move for the upliftment of the entire society, particularly downtrodden Muslim community. ನೋಡಿ, ವಕ್ಫ್ ಬಿಲ್ನ ನಾವು ಬಹಳ ಹಿಂದೆನೆ ಬದಲಾಯಿಸಬೇಕಾಗಿತ್ತು. ಅಂದ್ರೆ ಅದಕ್ಕೆ ಒಂದು ಅಭಿಪ್ರಾಯವನ್ನ ರೂಪಿಸುವಂತ ಅವಶ್ಯಕತೆ ಇತ್ತು. ಅದಕ್ಕಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ಮಾಡಿತು. ಅದರಲ್ಲಿ ದೇಶದಾದ್ಯಂತ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡಿದ್ವಿ. ದೇಶದಾದ್ಯಂತ ಅಭಿಪ್ರಾಯ ಸಂಗ್ರಹ ಮಾಡಿ ಅದರಲ್ಲಿ ನ್ಯೂನ್ಯತೆಗಳೇನಿತ್ತು, ಯಾವುದೇ ಆಸ್ತಿಯನ್ನು ಆ ವಕ್ತು ನಂದು ಅಂತ ಡಿಕ್ಲೇರ್ ಮಾಡಬಹುದಾಗಿತ್ತು. ಅದನ್ನ ಯಾವುದೇ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡುವಂತ ಅಧಿಕಾರ ಇರಲಿಲ್ಲ. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ. ಇದು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಕಾನ್ಸ್ಟಿಟ್ಯೂಷನ್ ನಲ್ಲಿ ಜುಡಿಷಿಯರಿ ಪರಮೋಚ್ಚ, ಯಾವುದನ್ನ ಬೇಕಾದ್ರೂ ಅವ್ರು ಪ್ರಶ್ನೆ ಮಾಡಬಹುದಾಗಿತ್ತು. ಇದನ್ನೇ ತಿದ್ದಿದಂತ ಕಾನೂನು ಸಂವಿಧಾನಾತ್ಮಕವಾಗಿಲ್ಲ ಅಂತ ಹೇಳಿ ಅದರಲ್ಲಿ ಇದ್ದಂತಹ ಸೆಕ್ಷನ್ 40 ಈ ಅಧಿಕಾರವನ್ನು ಕೊಟ್ಟಿತ್ತು. ಅದನ್ನ ರದ್ದುಗೊಳಿಸಿ ಇವತ್ತು ಏನು ಅಮೆಂಡ್ಮೆಂಟ್ ನ ತಂದಿದ್ದೀವಿ ಅದನ್ನ ಸ್ವಾಗತ ಮಾಡ್ತೀನಿ. ಇದು 100% ಕಾನ್ಸ್ಟಿಟ್ಯೂಷನಲ್, ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಮತವನ್ನ ಹೇಳ್ತಾರೆ ಅನ್ನುವಂತ ಅಭಿಪ್ರಾಯ ನನಗಿದೆ. ಮತ್ತೆ ಅದ್ರ ಬಗ್ಗೆ ಏನು ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೋ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲ ಮುಸಲ್ಮಾನರು. ಅಂದ್ರೆ ಒಂದು ವಕ್ತಾಸ್ತಿ ಇರೋಂಥದ್ದು ಅದರಲ್ಲಿರುವಂತ ಕೆಳಸ್ತರದ ಜನಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ, ಜನಕ್ಕೆ ತೊಂದರೆ ಕೊಡಬೇಕು, ಯಾವುದೇ ಆಸ್ತಿಯನ್ನ ವಕ್ತ್ ಅಂತೇಳಿ ಬಳಸಬೇಕು ಅನ್ನುವಂಥದ್ದಲ್ಲ. ಹಾಗಾಗಿ ಆ ಸೆಕ್ಷನ್ 40 ಅಮೆಂಡ್ಮೆಂಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂತದ್ದು, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಕೊಟ್ಟಿರೋದು ಸರಿ ಇದೆ. ಇದು ಸ್ವಾಗತಾರ್ಹ. ಇಂಗ್ಲಿಷ್ ನಲ್ಲಿ ಬೇಕಾ? See, the Waqf bill that has been amended today is most welcome. This should have been done a long ago, but a joint parliamentary committee was made to go into all the details, and the opinion was taken throughout the country, and in that opinion it was very clear that Waqf board cannot declare any property as its own by using sweeping powers. That's why section 40 has been amended today, and it is most welcome, and it has to be in that way because it has to be questioned in court of law. In our constitution, judiciary has got sweeping powers. Anything can be questioned in judiciary, and it is right that we have given powers to judiciary, and at the same time even the district commissioner can look into that, and he has been given the power to say whether the property belongs to Waqf or not, which can also be questioned from lower court to higher judiciary, that is Supreme Court. I welcome this, and this is a very good move for the upliftment of the entire society, particularly downtrodden Muslim community.